ಇನ್ನು ಈ ದರೋಡೆ ನಡೆದಂತಹ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಂಥವರು ಭಾಗ್ಯ. ನಿನ್ನೆ ಕೂಡ ಅವರು ತಮ್ಮ ಕೆಲಸವನ್ನು ಮುಗಿಸಿ ಮನೆಗೆ ಹೋಗಿದ್ದರು. ಅಂದರೆ ನಿನ್ನೆ ದರೋಡೆ ನಡೆದಂತಹ ಸಂದರ್ಭದಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡಿದರು. ತನ್ನ ಕೆಲಸವನ್ನು ಮುಗಿಸಿ 5:30ಕ್ಕೆ ಎಂದಿನಂತೆ ಮನೆಗೆ ತೆರಳಿದ್ದು ಭಾಗ್ಯಶ್ರೀ. ಅವ್ರ ಕೆಲಸ ಎಲ್ಲ ಮುಗಿದಿದೆ, ಕ್ಯಾಶ್ ಎಲ್ಲ ಟೋಟಲ್ ಎಲ್ಲ ಒಪ್ಪಿಸ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಬಟ್ ಈಗ ಅವ್ರು ಇನ್ನೂ ಕೂಡ ಆತಂಕದಲ್ಲೇ ಇದ್ದಾರೆ. ಕ್ಯಾಶಿಯರ್ ಭಾಗ್ಯಶ್ರೀ ದರೋಡೆ ನಡೆದಿರೋ ಬಗ್ಗೆ ಮಾಹಿತಿ ಬರುತ್ತೆ. ನಿನ್ನೆ ನಾ 5:15ಗೆಲ್ಲ ಬ್ರಾಂಚ್ ಬಿಟ್ಟಿನಿ ರೀ. ಅದಾದ ನಂತರ 7 o'clock ಅಬೋ 7:20 ಅಬೋನೇ ನನಗೆ ಕಾಲ್ ಬಂದಿತ್ತು ಮೇಲೆ ಆಫೀಸರಿಂದ. ಏನೋ ಈ ಥರ ಸುದ್ದಿ ಬರತ್ತಿತ್ತಲ್ಲ, ಏನಾಗಿದೆ ಅಂತ ನನಗೆ ಕೇಳಕ್ಕೆ ಕಾಲ್ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ. ನಾನೇ ಗಾಬರಿಯಾಗಿ ಕ್ಯಾಶ್ ಆಫೀಸರ್ಗೆ ಕಾಲ್ ಮಾಡಿದೆ ರೀ. ಅವರು ಫುಲ್ ಗಾಬರಿ ಆಗಿದ್ದು ರೀ. ಅವ್ರು ಏನು ಹೇಳಬೇಕು ಅವರಿಗೂ ಗೊತ್ತಾಗವಲ್ಲಾಗಿತ್ತು. ಫುಲ್ ಅಂಜಿ ಎಲ್ಲ ಒಯ್ದ್ರಿ ಮೇಡಮ್, ಎಲ್ಲ ಒಯ್ದ್ರಿ, ನಮಗೆಲ್ಲ ಹೆದರಿಸಿ ಒಯ್ದರು ತೀಷ್ಟ ಅಂದ್ರಿ. ಅದಾದ ಬಳಿಕ ಕಾಲ್ ಕಟ್ಟಾಯಿತು. ಮತ್ತು ನಾನು ಯಾರಿಗೆ ಕಾಲ್ ಮಾಡಿದ್ರು ರೀಚ್ ಆಗಲಿಲ್ಲ. ನನಗೆ ಎಲ್ಲರೂ ಕಾಲ್ ಮಾಡತ್ತಿದ್ರು, ನನಗೆ ಡೀಟೇಲ್ಸ್ ಗೊತ್ತಿಲ್ಲ. ಅದ್ರ ಸಂಬಂಧ ನಾನು ಇನ್ನೂ ಇಲ್ಲಿ ನನಗೂ ಒಳಗೆ ಬಿಟ್ಟಿಲ್ಲ. ಹೌದು, ಒಳಗಡೆ ಏನು ಹೋಗಿಲ್ಲ. ನಾನು ವೇಟ್ ಮಾಡ್ರಿ ಅಂದಿದ್ದಾರೆ ಅಷ್ಟೇ. ಏನು ನಮಗೂ ಐಡಿಯಾ ಇಲ್ಲ ಸರ್. ಏನಿಲ್ಲ ಅಷ್ಟು